ಸಾಮಾನ್ಯವಾಗಿ ಪೊಲೀಸರನ್ನ ಕಂಡ್ರೆ ಕಳ್ಳರು ಹೆದರುತ್ತಾರೆ. ಆದರೆ ಬಳ್ಳಾರಿಯಲ್ಲಿ ಕೈದಿಗಳನ್ನ ಕಂಡ್ರೆ ಜೈಲು ಸಿಬ್ಬಂದಿ ಹೆದರುವಂತಾಗಿದೆ. ಕಳೆದ ತಿಂಗಳು ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಆರೋಪಿಗಳು ಜೈಲು ಸಿಬ್ಬಂದಿಯನ್ನ ಹೆದರಿಸಿದ್ದಾಯಿತು. ಇದೀಗ ಮತ್ತೊಮ್ಮೆ ಅದೇ ರೀತಿಯಲ್ಲಿ ಜೈಲು ಸಿಬ್ಬಂದಿಗೆ ಬೇರೆ ಆರೋಪಿಗಳಿಂದ ಬ್ಲಾಕ್ ಮೇಲ್ ನಡೆದಿದೆ. ಜೈಲಿನಲ್ಲಿ ಕೈದಿಗಳು ಐಷಾರಾಮಿ ಜೀವನ ಮಾಡ್ತಾ ಇರುವ ಹಳೆಯ ಫೋಟೋ ವೈರಲ್ ಮಾಡೋದಾಗಿ ಕೆಲ ಕೈದಿಗಳು ಜೈಲು ಸಿಬ್ಬಂದಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಎನ್ನಲಾಗ್ತಿದೆ. ಜೈಲಿನಲ್ಲಿ ಗಾಂಜಾ ಇರುವ ಫೋಟೋ, ಕೈದಿಗಳು ಬಿಂದಾಸ್ ಅಡುಗೆ ಮಾಡ್ಕೊಳ್ತಾ ಇರುವಂತದ್ದು ಮತ್ತು ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಳ್ಳುವ ವಿಡಿಯೋ ವೈರಲ್ ಆಗಿವೆ. ಆದರೆ ಫೋಟೋದಲ್ಲಿರುವ ಬಹುತೇಕ ಕೈದಿಗಳು ಈಗಾಗಲೇ ಬಿಡುಗಡೆಯಾಗಿದ್ದಾರೆ. ಹಳೆಯ ಫೋಟೋ ಇಟ್ಕೊಂಡು ಸಿಬ್ಬಂದಿ ಬೆದರಿಸುವ ಕೆಲಸ ಮಾಡಲಾಗ್ತಾ ಇದೆ ಎಂದು ಜೈಲಿನ ಸೂಪರಿಂಟೆಂಡೆಂಟ್ ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿರುವ ಹರ್ಷ ಕೊಲೆ ಪ್ರಕರಣದ ಇಬ್ಬರು ಆರೋಪಿಗಳು ಶಿವಮೊಗ್ಗ ಜೈಲಿಗೆ ವರ್ಗಾವಣೆಯಾಗಬೇಕು ಅಂತ ಈ ರೀತಿಯಲ್ಲಿ ಕಿರಿಕ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಅನಧಿಕೃತ ಕಟ್ಟಡಗಳನ್ನು ಬಿಡಿಎ ತೆರವು ಮಾಡಿದೆ. ಹೈಕೋರ್ಟ್ ಆದೇಶದಂತೆ ಅನಧಿಕೃತ ಶಾಲೆ, ಆಸ್ಪತ್ರೆ, ವಾಣಿಜ್ಯ ಮಳಿಗೆಗಳು, ಉಗ್ರಾಣ ಸೇರಿ ಎಲ್ಲ ಅನಧಿಕೃತ ಕಟ್ಟಡಗಳನ್ನು ತೆರವು ಮಾಡಿದೆ. ಬಿಡಿಎ ಹಾಗೂ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ನಡೆಯಿತು. ಅತ್ಯಂತ ಜನಪ್ರಿಯ ಬ್ಯಾಂಕಿಂಗೇತರ ಫೈನಾನ್ಸ್ ಕಂಪನಿ ಮುತ್ತೂಟ್ ಮಿನಿ ಫೈನಾನ್ಸ್ ಸುಸ್ಥಿರ ಪರಿಸರಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಬಗ್ಗೆ ಅಪಾರ ಕಾಳಜಿ ಹೊಂದಿರುವಂತಹ ಮುತ್ತೂಟು 2600 ಡಸ್ಟ್ಬಿನ್ಗಳನ್ನು ದೇಣಿಗೆಯಾಗಿ ನೀಡಿದೆ. ಕೇರಳದ ಸಾರ್ವಜನಿಕ ಸಾರಿಗೆ ಕೆಎಸ್ಆರ್ಟಿಸಿಗೆ 2600 ಡಸ್ಟ್ಬಿನ್ಗಳನ್ನು ನೀಡಿದ್ದು, ಅದರಲ್ಲಿ 2000 ಬಸ್ಗಳಲ್ಲಿ ಹಾಗೂ 600 ಬಸ್ ನಿಲ್ದಾಣಗಳಲ್ಲಿ ಇಡಲಾಗಿದೆ. ಕೇರಳದ ಪಟಾಣಪುರಂನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇರಳದ ಸಾರಿಗೆ ಸಚಿವರ ಕೆಬಿ ಗಣೇಶ್ ಕುಮಾರ್ ಅವರಿಗೆ ಮುತ್ತೂಟ್ ಮಿನಿ ಫೈನಾನ್ಸ್ನ ಝೋನಲ್ ಮ್ಯಾನೇಜರ್ ಶ್ರೀಜಿತ್ ದೇಣಿಗೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುತ್ತೂಟ್ ಮಿನಿ ಫೈನಾನ್ಸ್ ಹಾಗೂ ಕೇರಳ ಸಾರಿಗೆ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.